ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. SIR ಡ್ರಾಫ್ಟ್ 2 ರಿಲೀಸ್ ಆಗಿದೆ, ವೆಬ್ಸೈಟ್ ಅಲ್ಲಿ ರಿಲೀಸ್ ಆಗಿದೆ. ಇದನ್ನ ಯಾವ ರೀತಿ ಚೆಕ್ ಮಾಡೋದು, ಯಾವ ರೀತಿ ಕರೆಕ್ಷನ್ಸ್ ಗಳಿಗೆ ನಾವು ಮುಂದುವರಿಯೋದು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೊಬೈಲ್ ಅಲ್ಲೇ ಕುತ್ಕೊಂಡು ಮಾಡಬಹುದು, ಕಂಪ್ಯೂಟರ್ ಬೇಡ, ವೆಬ್ಸೈಟ್ ಹೋಗೋದು ಬೇಡ, ಸೈಬರ್ ಸೆಂಟರ್ ಹೋಗೋದು ಬೇಡ, ಎಲ್ಲಿ ಹೋಗೋದು ಬೇಡ, ನೀವೇ ಮನೇಲಿ ಕುತ್ಕೊಂಡು ಚೆಕ್ ಮಾಡಬಹುದು. ಚಾನಲ್ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ನಾನು ನಿಮಗೆ ಹೇಳಿದೆ, SIR ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ. ಇವಾಗ ಏನಿದ್ರು ಇದನ್ನ ಅಪ್ಡೇಟ್ ಮಾಡುವಂತ ಕಾರ್ಯದಲ್ಲಿ ಗವರ್ಮೆಂಟ್ ನಡೀತಾ ಇದೆ. ಅಪ್ಡೇಟ್ ಅಂದ್ರೆ ಏನು? ಇವಾಗ ಫಾರಂ ತಗೊಂಡ್ ಹೋಗಿದ್ದಾರೆ, ಡೀಟೇಲ್ಸ್ ನೆಲ್ಲ ತಗೊಂಡ್ ಹೋಗಿದ್ದಾರೆ. ಆದ್ರೆ ಇವಾಗ ಇಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗಿರುತ್ತೆ, ಆಗದೇನೂ ಇರಬಹುದು, ಗೊತ್ತಿಲ್ಲ ನನಗೆ. ಆದ್ರೆ ಈಗ ತಪ್ಪಾಗಿದ್ರೆ ಏನ್ ಮಾಡ್ಬೇಕು, ಸರಿ ಇದ್ರೆ ಏನ್ ಮಾಡ್ಬೇಕು, ಆ ವಿಚಾರವಾಗಿ ಕ್ಲಿಯರ್ ಆಗಿ ಮಾತಾಡೋಣ. ಹಾಗೇನೆ ವೆಬ್ಸೈಟ್ ಅಲ್ಲಿ ಇದನ್ನ ಯಾವ ರೀತಿ ನಾವು ಚೆಕ್ ಮಾಡೋದು ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇವಾಗ ಜಾಸ್ತಿ ಇದ್ ಮಾಡೋದ್ ಬೇಡ, ವೆಬ್ಸೈಟ್ ಡೈರೆಕ್ಟ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊಬೈಲ್ ಅಲ್ಲೇ ಯಾವ ರೀತಿ ಸರ್ಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಗೊಂದು ಸ್ಕ್ರೀನ್ ರೆಕಾರ್ಡಿಂಗ್ ನ ತೋರಿಸ್ತೀನಿ ನಾನು, ಆ ರೀತಿ ನೀವು ಚೆಕ್ ನ ಮಾಡ್ಕೋಬಹುದು. ಅದಾದ್ಮೇಲೆ ಮುಂದಿನ ವಿಚಾರನ ಮಾತಾಡೋಣ. ಗೂಗಲ್ಗೆ ಹೋಗಿ CEO ಕರ್ನಾಟಕ ಅಂತ ಹೇಳಿ ಸರ್ಚ್ ಮಾಡಿ. ಅದಾದ್ಮೇಲೆ ವೆಬ್ಸೈಟ್ನ ಓಪನ್ ಮಾಡಿ. ಸ್ವಲ್ಪ ಸರ್ವರ್ ಸಮಸ್ಯೆಗಳು ಆಗ್ತಾ ಇದೆ, ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ ಅಂತ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಸರಿನಾ? ಇದರಲ್ಲಿ ನಿಮಗೆ ಎಲ್ಲ ಇರುತ್ತೆ. ನಿಮ್ಮ ಒಂದು ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಯಾವ ಒಂದು ಡಿಸ್ಟಿಕ್ ಬರ್ತೀರಾ ಅಂತ ಹೇಳಿಬಿಟ್ಟು, ಅದಾದಮೇಲೆ ಯಾವ ಕಾನ್ಸ್ಟಿಟ್ಯೂಯನ್ಸಿ ಬರ್ತೀರಾ ಏನು ಅದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು, ಕನ್ನಡ ಇಂಗ್ಲೀಷ್ ನೋಡಿ ಎರಡಿದೆ ಆ್ಯಕ್ಚುಲಿ, ಆಯಿತಾ? ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಕ್ಯಾಪ್ಚಾ ಕಾಣಿಸ್ತಾ ಇದೆ, ಅದು ಏನಿದೆ ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಈ ರೀತಿ ಟೈಪ್ನ ಮಾಡಿಕೊಂಡು ನೀವು ಸರ್ಚ್ ಕೊಡಬೇಕು, ಆಯಿತಾ? ಸರ್ಚಲ್ಲಿ ನೋಡಿ, ಇಲ್ಲಿ ಬಂದ್ಬಿಡ್ತು ನೋಡಿ, ಇಲ್ಲಿ ಕೆಳಗಡೆ ನೀವು ನಂಬರ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮದು ಪಾರ್ಟ್ ನಂಬರು ಎಲ್ಲ ಬರುತ್ತೆ. ಇದೆಲ್ಲನೂ ಎಲ್ಲಿ ನಮಗೆ ಕಾಣಿಸುತ್ತೆ ಇದೆಲ್ಲ ನೋಡೋಕ್ಕೆ ಅಂತ ನೀವು SIR ಫಾರಮಲ್ಲಿ ನೀವು ನಂಬರ್ನ ಫಿಲ್ ಮಾಡಿರ್ತೀರ. ಆ ನಂಬರಲ್ಲಿ ನೀವು ಯಾವ ಒಂದು ವಾರ್ಡಿಗೆ ಹೋಗಿ ಅಥವಾ ಯಾವ ಒಂದು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಓಟ್ ಹಾಕಿದ್ರಿ ಅದರದ್ದು ತೋರಿಸುತ್ತೆ ನೋಡಿ, ಯಾರು ರೂಮ್ ನಂಬರು. ಇವಾಗ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಗೌರ್ಮೆಂಟ್ ಹೈಸ್ಕೂಲ್ ಇರುತ್ತೆ, ಇಲ್ಲ ನೋಡಿ ವಾಸವಿ ವಿದ್ಯಾಪೀಠ ಅದು ಒಂದು ಇದಿರ್ಬೋದು, ಅಲ್ಲಿ ರೂಮ್ ನಂಬರ್ 3 ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವಿಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಮಾಡಬೇಕು. ನೋಡಿ ಸಕ್ಸಸ್ ಅಂತ ಬಂತು, ಇವಾಗ ಡೌನ್ಲೋಡ್ ಆಗಿದೆ. ಇದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ವಿತ್ ಫೋಟೋ ನೋಡಿ, ಆ ಒಂದು ಸ್ಕೂಲ್ದು ನೋಡಿ ಫೋಟೋ ಕೂಡ ತೋರಿಸುತ್ತೆ, ಮ್ಯಾಪ್ ಕೂಡ ತೋರಿಸುತ್ತೆ. ಇದರಲ್ಲಿ ನೀವೇನು ಮಾಡಬೇಕು, ಕೂತ್ಕೊಂಡು ಹುಡುಕ್ಬೇಕು. ಇದರಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಅನ್ನೋದನ್ನು ನೀವಿವಾಗ ಹುಡುಕ್ಬೇಕು. ಇದು ಟಾಸ್ಕ್ ಇರೋದು ನಿಮಗೆ, ಇದನ್ನು ಹಿಂಗೆ ಹುಡುಕೋದು ಆನ್ಲೈನಲ್ಲಿ. ಓಕೆ, ಈಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಯಾವ ರೀತಿ ನಮಗೆ ಒಂದು ವೆಬ್ಸೈಟ್ ಅಲ್ಲಿ ನಮ್ಮ ಲಿಸ್ಟ್ ನ ಚೆಕ್ ಮಾಡೋದು ಅಥವಾ ಡ್ರಾಫ್ಟ್ ನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಚೆಕ್ ಏನೋ ಮಾಡಿದ್ರಿ, ಆಯ್ತು, ಇವಾಗ ಮಿಸ್ಟೇಕ್ ಆಗಿದೆ. ಫಾರ್ ಎಕ್ಸಾಂಪಲ್ ಅಲ್ಲ, ನಂದೇನೆ ಮಿಸ್ಟೇಕ್ ಆಗಿದೆ. ಯಾವ ರೀತಿ ನಂದು ಇವಾಗ ಮಿಸ್ಟೇಕ್ ಆಗಿದೆ ಅಂತ ಅಂದ್ರೆ, ಈಗ ನನ್ಗೆ ಮದ್ವೆ ಆಗಿಲ್ಲ, ಅಲ್ಲಿ ಏನಾಗುತ್ತೆ ಹಸ್ಬೆಂಡ್ ನೇಮ್ ಮೊದಲು ಫಾದರ್ ನೇಮ್ ಅಂತ ಬರಬೇಕು. ಇಲ್ಲಿ ಏನಾಗಿದೆ, ಹಸ್ಬೆಂಡ್ ನೇಮು ನನ್ನ ಹೆಸರು ಕರೆಕ್ಟ್ ಆಗಿದೆ, ನನ್ನ ಮನೆ ಅಡ್ರೆಸ್ ಕರೆಕ್ಟ್ ಆಗಿದೆ, ನಾನು ವೋಟ್ ಹಾಕಿದ ಜಾಗ ಕರೆಕ್ಟ್ ಆಗಿದೆ, ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ICPIP ನಂಬರ್ ಕೂಡ ಕರೆಕ್ಟ್ ಆಗಿದೆ. ಆದ್ರೆ ಒಂದು ಮಿಸ್ಟೇಕ್ ನ ಮಾಡಿಟ್ಟಿದ್ದಾರೆ. ಏನು ಅಂತ ಅಂದ್ರೆ, ಹಸ್ಬೆಂಡ್ ನೇಮ್ ನಮ್ಮಮ್ಮನ ಹೆಸರು ಹಾಕಿದ್ದಾರೆ. ಸೊ ಹಸ್ಬೆಂಡ್ ನೇಮ್ ಅಂತ ಹಾಕ್ಬಿಟ್ಟು ನಮ್ಮಮ್ಮನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಫಾದರ್ ನೇಮ್ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಹೆಸರು ಬರ್ಬೇಕಾಗಿತ್ತು, ಆದ್ರೆ ಇಲ್ಲಿ ಹಸ್ಬೆಂಡ್ ನೇಮ್ ಅಂದ್ಬಿಟ್ಟು ನಮ್ಮ ಅಮ್ಮನ ಹೆಸರನ್ನ ಹಾಕಿದ್ದಾರೆ. ಇದು ಮಿಸ್ಟೇಕ್ ಆಯ್ತು. ಈಗ ನಮ್ಮ ಅಪ್ಪ ಅಮ್ಮಂದೇನು ಮಿಸ್ಟೇಕ್ ಆಗಿಲ್ಲ, ಕರೆಕ್ಟ್ ಆಗಿ ಬಂದಿದೆ. ನಂದು ಈಗ ಮಿಸ್ಟೇಕ್ ಆಗಿದೆ. ಈ ಮಿಸ್ಟೇಕ್ ನ ಯಾವ ರೀತಿ ನಾವು ಸರಿಪಡಿಸ್ಕೊಳ್ಳೋದು, ಯಾವ ರೀತಿ ಸರಿ ಮಾಡೋದು, ಇದಕ್ಕೆ ಇವಾಗ ಅಪ್ಡೇಟ್ ನ ಮಾಡ್ತಾ ಇರೋದು. ಇವಾಗ ಇದನ್ನ ಕರೆಕ್ಷನ್ ನ ನಾವು ಮಾಡಿಸ್ಕೋಬೇಕಾಗುತ್ತೆ. ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ಒಂದು ಕರೆಕ್ಷನ್ ಮಾಡಿಸ್ಕೊಳ್ಳೋದಿಕ್ಕೆ ಅಂದ್ರೆ, ನಿಮ್ಮ BLO ಗಳಿಗೆ ಕಾಲ್ ಮಾಡಿ ನಾವು ಡ್ರಾಫ್ಟ್ ಲಿಸ್ಟ್ ನ ನೋಡಿದೀವಿ, ಆದ್ರೆ ಇಲ್ಲಿ ಮಿಸ್ಟೇಕ್ ಆಗಿದೆ, ಹಸ್ಬೆಂಡ್ ನೇಮ್ ಅಲ್ಲಿ ಈ ತರ ಹಿಂಗೆ ಏನೋ ಫಾದರ್ ನೇಮ್ ಅಲ್ಲಿ ಅಮ್ಮನ ಹೆಸರು ಬಂದಿದೆ, ಈ ಕಡೆ ಹಸ್ಬೆಂಡ್ ಅಂತ ಹೇಳಿ ಇದ್ ಮಾಡಿದೀರಾ ಅಂತ ಹೇಳಿ ಇದನ್ನ BLO ಗಳ ಹತ್ರ ಹೋಗಿ ನಾವು ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ಕರೆಕ್ಷನ್ ಮಾಡಿಸ್ಕೋಬೇಕು. ಹಾಗಾದ್ರೆ ಈ ಕರೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ 12 ಡಾಕ್ಯುಮೆಂಟ್ ಗಳನ್ನ ಏನು ಗೌರ್ಮೆಂಟ್ ಹೇಳಿದಾರೆ ಅದನ್ನೆಲ್ಲ ಸಬ್ಮಿಟ್ ಮಾಡ್ಬೇಕಂದ್ರೆ ಇಲ್ಲ. ಈ 12 ಡಾಕ್ಯುಮೆಂಟ್ ಯಾರು ಸಬ್ಮಿಟ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಲಿಸ್ಟ್ ಕ್ಯಾನ್ಸಲ್ಲೇ ಆಗೋಗ್ಬಿಟ್ಟಿರುತ್ತೆ ನೋಡಿ. ಟೋಟಲ್ ಆಗಿ ನಿಮ್ದು ಲಿಸ್ಟೇ ಇರೋದಿಲ್ಲ, ನಿಮ್ನ SIR ಇಂದ ತೆಗ್ದೆ ಹಾಕ್ಬಿಟ್ಟಿರ್ತಾರೆ. ಇಲ್ಲ ಅಂತಂದ್ರೆ ನಿಮ್ದು ಏನಾದ್ರೂ ಇನ್ನೂ ಏನೋ ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟು ಅದನ್ನ ತೆಗ್ದು ಹಾಕಿರ್ತಾರೆ. ಈ ಹೆಸರು ಕರೆಕ್ಷನ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಅಥವಾ ಈ ರೀತಿ ಕೆಲವೊಂದಷ್ಟು ಮಿಸ್ಟೇಕ್ಗಳಿದ್ರೆ ಅದಕ್ಕೆ ರಿಯಲಿ ಅಂದ್ರೆ ಓಕೆ ಮಾಡ್ಬೋದು, ಕರೆಕ್ಷನ್ಸ್ ನ ಮಾಡ್ಬೋದು. ಆದ್ರೆ ನೀವು ಚೇಂಜ್ ಆಫ್ ಅಡ್ರೆಸ್ ಅಥವಾ ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಾ, ಆಯ್ತು 5 ವರ್ಷದಿಂದ ಇಲ್ಲಿದ್ದೀನಿ, ಆದ್ರೂ ನಾನು ಕರ್ನಾಟಕ ಎಲ್ಲ ಇರ್ತೀನಿ, ನಂದು ಇಲ್ಲೇ ರೆಸಿಡೆಂಟ್ ಅಡ್ರೆಸ್ ಇದೆ, ನಂದು ಏನು ಸ್ವಂತ ಮನೆ ಇದೆ, ಈ ತರ ಡಾಕ್ಯುಮೆಂಟ್ಸ್ ನ ಕೊಟ್ಟು ನೀವು
ಈ 12 ಡಾಕ್ಯುಮೆಂಟ್ ಅಂತವ್ರು ಕೊಡ್ಬೇಕು. ಈ ತರ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಆದಾಗ BLOಗಳು ಕರೆಕ್ಷನ್ ಮಾಡಿ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ಕೇಳಿದ್ರು ಅಂದ್ರೂ ಆಧಾರ್ ಕಾರ್ಡ್ ಕೊಡಿ. ಯಾಕಂದ್ರೆ ಇವಾಗ ಫಾದರ್ ನೇಮ್ ಅದ್ರಲ್ಲಿ ಇದ್ದೇ ಇರುತ್ತೆ, ಮದ್ವೆ ಆಗಿದ್ರೆ ಹಸ್ಬೆಂಡ್ ನೇಮ್ ಅಂತ ಶಿಫ್ಟ್ ಆಗಿರುತ್ತೆ. ಸೊ ಬೇಸಿಕಲಿ ಈಗ SIR ಫಾರಂ ನ ಏನ್ ಬಿಟ್ಟಿದ್ದಾರೆ, ಇದು ನಮ್ಮಂತವ್ರಿಗೆ ತೊಂದರೆ ಆಗುತ್ತೆ, ಯಾರಿಗೆ ಮದ್ವೆ ಆಗಿಲ್ಲ. ಯಾಕಂದ್ರೆ ಇಲ್ಲಿ ನಮ್ದು ಒಂದು ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ 2002ರಲ್ಲಿ ನಮ್ದು ವೋಟಿಂಗ್ ಲಿಸ್ಟ್ ಇಲ್ಲ, ಫಸ್ಟ್ ಪಾಯಿಂಟ್. ಯಾಕಂದ್ರೆ ನಮ್ಗೆ ಅವಾಗ ಅಥಾರಿಟಿ ಇರಲಿಲ್ಲ. ಅಂಡ್ ಇವಾಗ ಆ ವೋಟರ್ ID ಲಿಸ್ಟ್ ಇಲ್ಲ ಅಂತ ಅನ್ಬಿಟ್ಟು ನಾವು ನಮ್ಮ ಅಪ್ಪ ಅಮ್ಮಂದು ರೆಫರೆನ್ಸ್ ನ ಕೊಟ್ಟಿದೀವಿ SIR ಫಾರಂ ಅಲ್ಲಿ ಫಿಲ್ ಮಾಡ್ಬೇಕಾದ್ರೆ. ಇವಾಗ ಏನ್ ಮಾಡ್ತಾ ಇದಾರೆ, ಅದನ್ನ ಮರ್ಜ್ ಮಾಡ್ಬಿಟ್ಟು ಈ ರೀತಿ ಮಿಸ್ಟೇಕ್ ನ ಗೌರ್ಮೆಂಟ್ ಮಾಡ್ತಾ ಇರುವಂತದ್ದು. ಇದನ್ನ ದೊಡ್ಡ ವಿಚಾರ ಏನು ಅಲ್ಲ, ಇದನ್ನ ನಾವು ಕ್ರಾಸ್ ಚೆಕ್ ಮಾಡಿ ಕ್ಲಾರಿಫೈ ಮಾಡಿ ಇದನ್ನ ಕರೆಕ್ಷನ್ ಮಾಡಿಸಬಹುದು. ಸೊ ಈ ತರ ಸ್ಮಾಲ್ ಕರೆಕ್ಷನ್ಸ್ ಗೆ ವ್ಯತ್ಯಾಸ ಇದೆ. ಹಾಗೇನೆ ಡಾಕ್ಯುಮೆಂಟೇ ಇಲ್ಲ, ನಾವು 12 ಡಾಕ್ಯುಮೆಂಟ್ ಕೊಡ್ಬೇಕು ಅನ್ನೋರ್ಗೂ ವ್ಯತ್ಯಾಸ ಇದೆ. ಸೊ ಈ ರೀತಿ ಕರೆಕ್ಷನ್ಸ್ ಗಳನ್ನ ನೀವು ಮಾಡಿಸ್ಕೋಬಹುದು. ಇಮಿಡಿಯೇಟ್ ಆಗಿ BLOಗೆ ಕಾಲ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಒಂದು ಪೇಪರ್ ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾ ಇರುತ್ತೆ, ಅದ್ರ ಮೇಲೆ BLO ನಂಬರ್ ಇರುತ್ತೆ, ಕಾಲ್ ಮಾಡ್ಬಿಟ್ಟು ಕರೆಕ್ಷನ್ ಮಾಡಿಸ್ಕೊಳ್ಳಿ. ಸರಿನಾ? ಇದಕ್ಕೂ ಗಡಿ ಇದೆ, ಟೈಮ್ ಇದೆ, ಒಂದು ಲಾಸ್ಟ್ ಡೇಟ್ ಫಿಕ್ಸ್ ಮಾಡಿರ್ತಾರೆ, ಅದ್ರೊಳಗಡೆ ಮಾಡಿಸ್ಕೊಂಡ್ರೆ ಕರೆಕ್ಷನ್ ಆಗುತ್ತೆ. ಇಲ್ಲ ಅಂತಂದ್ರೆ ಕ್ಯಾನ್ಸಲೇಷನ್ ಮಾಡ್ಬಿಡ್ತಾರೆ ವೋಟರ್ ಐಡಿನ. ಇಲ್ಲ ಅಂದ್ರೆ ವೋಟರ್ ಐಡಿ ಬಂದಾಗ ರಾಂಗ್ ಇನ್ಫಾರ್ಮೇಶನ್ ಜೊತೆಗೆ ನೀವು ವೋಟರ್ ಐಡಿ ಬರುತ್ತೆ, ಅವಾಗ ಡಾಕ್ಯುಮೆಂಟ್ಸ್ ಇಲ್ಲಿಗಲ್ ಆಗ್ಬಿಡುತ್ತೆ. ಡಾಕ್ಯುಮೆಂಟ್ಸ್ ಸರಿಗಿಲ್ವಲ್ಲ, ಏನ್ ಮಾಡ್ತೀರಾ ಡಾಕ್ಯುಮೆಂಟ್ಸ್ ಸರಿಗಿಲ್ದೆ ಇಟ್ಕೊಂಡು. ಸೊ ಹಾಗಾಗಿ ಈ ರೀತಿ SIR ಫಾರಂ ನ ಆನ್ಲೈನ್ ಅಲ್ಲಿ ಕೂತ್ಕೊಂಡು ದಯವಿಟ್ಟು ಚೆಕ್ ಮಾಡಿ, ಡ್ರಾಫ್ಟ್ ನ ಚೆಕ್ ಮಾಡಿ. ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಸ್ಪೆಲ್ಲಿಂಗು, ನಿಮ್ಮ ಏಜು, ನೀವು ಹಾಕಿರೋಂತ ವೋಟಿಂಗ್ ಡೀಟೇಲ್ಸ್, ನಿಮ್ಮ ಮನೆ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತಪ್ಪಿದ್ದಲ್ಲಿ BLO ಕಾಂಟ್ಯಾಕ್ಟ್ ಮಾಡಿ, ಸರಿ ಇದ್ದಲ್ಲಿ ಆರಾಮಾಗಿರಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ವೋಟರ್ ಐಡಿ, ಹೊಸ ವೋಟರ್ ಐಡಿ ಬರುತ್ತೆ ಮನೆಗೆ, ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಇದು ಫೈನಲೈಸ್ ಆಗಿ ಅಕ್ಟೋಬರ್ 1ನೇ ತಾರೀಕುವರೆಗೂ ಟೈಮ್ ಇದೆ ಇದಕ್ಕೆಲ್ಲಾನು. ಸೊ ಆಮೇಲೆ ನಮ್ಮ ಮನೆಗೆ ಹೊಸ ಕಾರ್ಡ್ ಬರುತ್ತೆ, ಆಯ್ತಾ? ಈಗ ಹಳೆ ಕಾರ್ಡ್ ವ್ಯಾಲಿಡ್ ಇರಲ್ಲ, ಹೊಸ ಕಾರ್ಡ್ ಕಳಿಸ್ಕೊಡ್ತಾರೆ ಪೋಸ್ಟ್ ಮುಖಾಂತರ. ಈ ಕಾರ್ಡ್ ಬರುತ್ತೆ. ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ, ಕಾರ್ಡ್ ಅಲ್ಲಿ ಹಳೆಯದು ಬ್ಲಾಕ್ ಅಂಡ್ ವೈಟ್ ತರ ಬರ್ತಿಲ್ಲ, ಕಲರ್ ಅಲ್ಲಿ ಬರುತ್ತೆ. ಇವಾಗ ಹೊಸ ವೋಟರ್ ಐಡಿನ ಕಳಿಸ್ಕೊಡ್ತಾರೆ ನಿಮ್ಗೆ. ಸರಿನಾ? ಆಗಿರೋರು ಆರಾಮಾಗಿರಿ, ಕರೆಕ್ಷನ್ ಮಾಡಿಸ್ಕೊಳ್ಳೋರು BLO ಕಾಂಟ್ಯಾಕ್ಟ್ ಮಾಡಿ. ಇವಾಗ SIRದು ಹೊಸ ಅಪ್ಡೇಟ್ ಇದು ವಿಚಾರ, ಓಕೆನಾ? ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ, CO ಕರ್ನಾಟಕ ಅಲ್ಲಿ ಚೆಕ್ ಮಾಡಿ. ಎಲ್ಲೂ ಹೋಗ್ಬೇಡಿ, ತಿರುಗ್ಬೇಡಿ, ಮನೇಲಿ ಕುತ್ಕೊಂಡು ಫೋನ್ ಅಲ್ಲಿ ಚೆಕ್ ಮಾಡಿ, ಓಕೆನಾ? ಏನೇನ್ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀವಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.